Well, friends, I, myself, Ravindra Sharma TV, Associate Professor in the subject of History, working at Government First Grade Women's College, Tumkur. Now, I am going to present a video on Shakti Vishishtadvaita Siddhanta or Virashaiva philosophy. Virashaivism is believed to be founded by 5 Siddhas known as Panchacharyas. They were Revana Siddha, Marula Siddha, Ekorama, Panditaradhya, and Vishwaradhya. Basaveshwara revived and popularized the Virashaivism. Virashaivism is also known as Shakti Vishishtadvaita Siddhantam. Shakti Vishishtadvaita is a combination of Purusha and Prakriti. Shiva and Shakti together possess the divine power. Whole universe is created by this divine power. Shiva is Saguna Brahma. He has all power and all forms. He can appear in any form, in any place, at any time. Friends, ನಾವು ವೀರಶೈವ ಸಿದ್ಧಾಂತವನ್ನು ಕುರಿತು ಮಾತನಾಡಲಿಕ್ಕೆ ಹೋದ್ರೆ ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು ವೀರಶೈವ ನಂಬಿಕೆಯ ಪ್ರಕಾರ ವೀರಶೈವ ಸಿದ್ಧಾಂತವನ್ನ ವೀರಶೈವ ಒಂದು ವಿಚಾರಧಾರೆಯನ್ನ ಹುಟ್ಟು ಹಾಕಿದ್ದು ಪಂಚಾಚಾರ್ಯರು ಅಂತಕ್ಕಂಥ 5 ಮಂದಿ ಮಹಾಪುರುಷರುಗಳು. ಯಾರು ಆ 5 ಮಂದಿ ಪಂಚಾಚಾರ್ಯರು ಅಂತ ಹೇಳಿದ್ರೆ ರೇವಣ ಸಿದ್ಧ, ಮರಳ ಸಿದ್ಧ, ಏಕೋರಾಮ, ಪಂಡಿತಾರಾಧ್ಯ, ವಿಶ್ವಾರಾಧ್ಯ ಅಂತಕ್ಕಂಥ 5 ಜನ ಪಂಡಿತರುಗಳು ಇವರನ್ನ ಪಂಚಾಚಾರ್ಯರು ಅಂತ ಹೇಳಿ ಕರಿತೀವಿ. ಇವರೇ ವೀರಶೈವ ಸಿದ್ಧಾಂತದ ಮೂಲ ಪುರುಷರುಗಳು. ಬಸವಣ್ಣನವರು ವೀರಶೈವ ಸಿದ್ಧಾಂತವನ್ನ ಪುನರುಜ್ಜೀವಿತಗೊಳಿಸಿದ್ರು ಮತ್ತೆ ಜನಪ್ರಿಯಗೊಳಿಸಿದಂತಹ ಮಹಾನ್ ವ್ಯಕ್ತಿ. ವೀರಶೈವ ಸಿದ್ಧಾಂತವನ್ನೇ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅನ್ನೋ ಹೆಸರಿನಲ್ಲಿ ಸಹ ನಾವು ಕರೀತಕ್ಕಂಥದ್ದು. ಇನ್ನ ವೀರಶೈವ ಸಿದ್ಧಾಂತದ ಪ್ರಧಾನ ಅಂಶ ಏನಿದೆ ಅದು ಪುರುಷ ಮತ್ತು ಪ್ರಕೃತಿಯರ ಸಂಗಮ ಅಂತಕ್ಕಂಥದ್ದು. ಪುರುಷ ಶಿವ ಮತ್ತೆ ಪ್ರಕೃತಿ ಶಕ್ತಿ ಅಥವಾ ಪಾರ್ವತಿ ಅವೆರಡೂ ಒಟ್ಟುಗೂಡಿ ಒಂದು ದೈವಿ ಶಕ್ತಿ ಆಗ್ತಕ್ಕಂಥದ್ದು. ಈ ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇದೇ ದೈವಿ ಶಕ್ತಿ ಅಂತಕ್ಕಂಥದನ್ನ ನಾವು ಗಮನಿಸಬೇಕು. ಶಿವನನ್ನ ವೀರಶೈವ ಸಿದ್ಧಾಂತದ ಪ್ರಕಾರ ಸಗುಣ ಬ್ರಹ್ಮ ಅಂತ ಹೇಳಿ ಕರೀತಕ್ಕಂಥದ್ದು. ಈ ಶಿವ ಎಲ್ಲ ಶಕ್ತಿಗಳ ಮೂಲ ಕೇಂದ್ರವಾಗಿರ್ತಕ್ಕಂಥದ್ದು, ಎಲ್ಲ ಸ್ವರೂಪಗಳ ಮೂಲ ಕೇಂದ್ರವಾಗಿರ್ತಕ್ಕಂಥವನು ಶಿವ. ಯಾವುದೇ ಸಮಯದಲ್ಲಿ, ಯಾವುದೇ ಸ್ಥಳದಲ್ಲಿ, ಯಾವುದೇ ಒಂದು ಸನ್ನಿವೇಶದಲ್ಲಿ ಬೇಕಾದರೂ ಗೋಚರಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥದ್ದು. Shiva embodies Prakriti, hence he is called Ardhanarishwara. Virashaivism called for worship of Ishtalinga, which symbolizes Shiva and Shakti. According to Virashaivism, one should pass through 6 phases or Shat Sthalas, namely Bhakta Sthala. Here devotee will give over his body, mind and wealth to God. Maheshwara Sthala. Devotee will be striving without any expectations. Prasada Sthala. Food is essential to live. Food is God's gift or prasadam. Pranalinga Sthala. Devotee will consider life or prana as the power of God. Sharana Sthala. Devotee will think that he is just a creation of God. And finally, the Aikya Sthala. Devotee will identify himself with God. ನೋಡಿ, ಶೈವ ನಂಬಿಕೆಯ ಪ್ರಕಾರ ಪುರುಷ ಮತ್ತು ಪ್ರಕೃತಿ ಒಟ್ಟಿರ್ತಾರೆ. ಹಾಗಾಗಿ ನಾವು ಶಿವನನ್ನ ಅರ್ಧನಾರೀಶ್ವರ ಅಂತ ಹೇಳಿ ಸಹ ಕರೀತಕ್ಕಂಥದ್ದು. ಇನ್ನು ವೀರಶೈವ ಸಿದ್ಧಾಂತ ಹೇಳ್ತಕ್ಕಂಥದ್ದು ಶಿವನನ್ನ ಇಷ್ಟಲಿಂಗದ ರೂಪದಲ್ಲಿ ಮಾತ್ರವೇ ಪೂಜಿಸಬೇಕು ಅಂತಕ್ಕಂಥ ವಿಚಾರವನ್ನ. ಈ ಇಷ್ಟಲಿಂಗ ಅಂತಕ್ಕಂಥದ್ದು ಶಿವ ಮತ್ತು ಶಕ್ತಿಯರ ಸಂಗಮಿತ ಸಂಕೇತ ಅಂತ ಹೇಳಿ ನಂಬಿಕೆ. ವೀರಶೈವ ಸಿದ್ಧಾಂತದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿ ಸಹ ಜೀವನದಲ್ಲಿ 6 ಹಂತಗಳನ್ನ ದಾಟಿ ಹೋಗ್ಬೇಕಾಗತ್ತೆ, 6 ಹಂತಗಳಲ್ಲಿ ಸಾಗ್ಬೇಕಾಗತ್ತೆ. ಅವುಗಳನ್ನ ಷಟ್ ಸ್ಥಳಗಳು ಅಂತ ಹೇಳಿ ಕರೀತಾರೆ. ಯಾವುದು ಆ ಷಟ್ ಸ್ಥಳ ಅಂದ್ರೆ ಮೊದಲನೇದು ಭಕ್ತ ಸ್ಥಳ ಅಂತಕ್ಕಂಥದ್ದು. ಈ ಭಕ್ತ ಸ್ಥಳದಲ್ಲಿ ಭಕ್ತ
ಅಥವಾ ಶರಣ ತನ್ನದೆಲ್ಲವನ್ನ ಅಂದ್ರೆ ದೇಹ, ಮನಸ್ಸು ಮತ್ತೆ ಸಂಪತ್ತನ್ನ ದೇವರಿಗೆ ಸಮರ್ಪಣೆಯನ್ನ ಮಾಡಬೇಕಾಗುತ್ತೆ. ಎಲ್ಲವನ್ನ ಸಮರ್ಪಣೆ ಮಾಡಬೇಕು. ನಾನು ನನ್ನದು ಅಂತಕ್ಕಂಥ ಭಾವವನ್ನ ತೊರೆದು ಪ್ರತಿಯೊಂದು ದೇವರದ್ದು ಮತ್ತು ದೇವರಿಗೆ ಅನ್ನೋ ರೀತಿಯಲ್ಲಿ ಎಲ್ಲವನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ಮಾಹೇಶ್ವರ ಸ್ಥಳ ಎರಡನೇದು. ಈ ಒಂದು ಹಂತದಲ್ಲಿ ಭಕ್ತ ಯಾವುದೇ ಪ್ರತಿಫಲಾಪೇಕ್ಷೆಯನ್ನ ಪಡೆದಲೆ ತನ್ನದನ್ನ ದೇವರಿಗೆ ಸಮರ್ಪಣೆ ಮಾಡಿರ್ಬೇಕು. ಈಗಾಗಲೇ ಸಮರ್ಪಿಸ್ಕೊಂಡಿರ್ತಾನೆ ದೇವರಿಗೆ ಮೊದಲಲ್ಲಿ ಭಕ್ತ ಸ್ಥಳದಲ್ಲಿ. ಮತ್ತೆ ಸಮರ್ಥಿಸಿದ್ದಕ್ಕೆ ಪ್ರತಿಫಲವಾಗಿ ಏನನ್ನ ಸಹ ದೇವರಿಂದ ನಿರೀಕ್ಷೆ ಮಾಡಬಾರ್ದು. ನಾನು ನಿನಗೆ ಇದನ್ನೆಲ್ಲ ಕೊಟ್ಟೆ, ನಿನ್ನಿಂದ ನನಗಿಂಥದ್ದು ಬೇಕು ಅಂತ ಕೇಳ್ತಕ್ಕಂಥದ್ದಲ್ಲ. ಯಾಕಂದ್ರೆ ಇದು ಕೊಡುಕೊಳ್ಳುವ ವ್ಯವಹಾರ ಅಲ್ಲ. ಮೂರನೇದು ಪ್ರಸಾದ ಸ್ಥಳ. ಪ್ರಸಾದ ಅಂತ ಹೇಳಿದ್ರೆ ಸೇವಿಸುವ ಆಹಾರ, ಅದು ಯಾವುದೇ ರೀತಿಯ ಆಹಾರವಾದ್ರೂ ಪ್ರಸಾದ ಅಂತ ಕರೀತಕ್ಕಂಥದ್ದು. ಯಾಕಂದ್ರೆ ಪ್ರಸಾದ ಅಂತಕ್ಕಂಥದ್ದು ಅಥವಾ ಆಹಾರ ಅಂತಕ್ಕಂಥದ್ದು ಜೀವಿಗಳ ಬದುಕಿಗೆ ಅನಿವಾರ್ಯವಾದಂತಹ ಅಂಶ. ಪ್ರಸಾದ ದೇವರ ಕರುಣೆಯಿಂದ ದೊರೆತದ್ದು, ದೇವರ ಕೊಡುಗೆ ನಮಗೆ. ಹಾಗಾಗಿ ನಾವು ಪ್ರಸಾದವನ್ನ ಪವಿತ್ರ ಅಂತ ಹೇಳಿ ಭಾವಿಸ್ಕೊಳ್ಬೇಕು. ಅನ್ನವೇ ದೇವರು, ಸರ್ವಂ ಅನ್ನಮಯಂ ದೈವಂ ಅಂತ ಹೇಳಿ ಭಾವಿಸ್ಕೊಳ್ಬೇಕು. ಇನ್ನು ನಾಲ್ಕನೇದು ಪ್ರಾಣಲಿಂಗ ಸ್ಥಳ ಅಂತಕ್ಕಂಥದ್ದು. ಈ ಹಂತದಲ್ಲಿ ಭಕ್ತ ಪ್ರಾಣ ಅಥವಾ ಜೀವ ಅಂತಕ್ಕಂಥದ್ದೇನಿದೆ ಅದು ದೇವರ ಶಕ್ತಿ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ನಮ್ಮ ಜೀವ, ನಮ್ಮ ಪ್ರಾಣ ನಮ್ಮ ಅಧಿಪತ್ಯಕ್ಕೆ ಸೇರಿದ್ದಲ್ಲ. ಅದರ ಮೇಲೆ ಸಂಪೂರ್ಣ ಅಧಿಕಾರ ದೇವರಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಾಣ ದೇವರ ಶಕ್ತಿ, ದೇವರಿಂದ ನಿರ್ಮಿತ, ದೇವರಿಗಾಗಿ ಇರ್ತಕ್ಕಂಥದ್ದು ಅಂತಕ್ಕಂಥ ಒಂದು ತಿಳುವಳಿಕೆಯನ್ನು ಬೆಳೆಸ್ಕೊಳ್ಬೇಕು. ಇನ್ನು ಶರಣ ಸ್ಥಳ ಅಂತ ಹೇಳಿ ಕರಿತೀವಿ. ಈ ಒಂದು ಹಂತದಲ್ಲಿ ಭಕ್ತನಾದಂಥ ವ್ಯಕ್ತಿ ಯೋಚನೆ ಮಾಡತಕ್ಕಂಥ ಕ್ರಮ ಅಂತ ಹೇಳಿದ್ರೆ, ತಾನು ದೇವರ ಸೃಷ್ಟಿ. ತಾನು ಅಷ್ಟೇ ಅಲ್ಲ, ಜೀವಿಗಳೆಲ್ಲರೂ ದೇವರ ಸೃಷ್ಟಿ. ಎಲ್ಲ ಮಾನವರು, ಎಲ್ಲ ಜೀವಿಗಳು ದೇವರ ಸೃಷ್ಟಿ. ಹಾಗಾಗಿ ದೇವರಲ್ಲಿ ಶರಣಾಗತಿಯ ಭಾವನೆಯನ್ನ ಹೊಂದಬೇಕು. ತನ್ನಲ್ಲಿರ್ತಕ್ಕಂತಹ ಅಹಂಕಾರ ಭಾವನೆಯನ್ನ, ಮದಮತ್ಸರಗಳಿಂದ ಕೂಡಿದ ಅರಿಷಡ್ವರ್ಗದ ಭಾವನೆಯನ್ನ ಕೈ ಬಿಡಬೇಕು ಅಂತಕ್ಕಂಥ ಅಂಶವನ್ನ ಹೇಳ್ತಕ್ಕಂಥದ್ದು. ಇನ್ನು ಆರನೆಯದು, ಕೊನೆಯದು ಐಕ್ಯ ಸ್ಥಳ. ಈ ಹಂತದಲ್ಲಿ ಭಕ್ತ ಅಥವಾ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ತನ್ನಲ್ಲಿರ್ತಕ್ಕಂಥ ಪರಮಾತ್ಮನನ್ನ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿ ಜೀವಿಯು ದೇವರ ಒಂದು ಸೃಷ್ಟಿಯಾಗಿರೋದ್ರಿಂದ ಪ್ರತಿ ಜೀವಿಯಲ್ಲಿಯೂ ದೇವರ ಅಂಶ ಇರುತ್ತೆ. ಹಾಗಾಗಿ ತನ್ನಲ್ಲಿ ತನ್ನ ಹಾಗೆ ಇರತಕ್ಕಂಥ ಜೀವಿಗಳಲ್ಲಿ ಇರ್ತಕ್ಕಂಥ ದೈವಾಂಶವನ್ನ ಗುರುತಿಸ್ತಕ್ಕಂಥ ಕಾರ್ಯವನ್ನ ಮಾಡಿದ್ರೆ ಭಕ್ತ ಮತ್ತು ದೇವರ ನಡುವಿನ ಅಂತರ ತನಗೆ ತಾನೇ ಕಡಿಮೆಯಾಗಿ ಹೋಗುತ್ತೆ ಅಂತಕ್ಕಂಥ ಮಾತನ್ನ ವೀರಶೈವ ಸಿದ್ಧಾಂತದಲ್ಲಿ ಹೇಳಿರ್ತಕ್ಕಂಥದನ್ನ ಕಾಣ್ತೀವಿ. ಈ ಒಂದು 6 ಸ್ಥಳಗಳ ವಿಚಾರ, ಷಟ್ ಸ್ಥಳ ವಿಚಾರವಲ್ಲದೆ ವೀರಶೈವ ಧರ್ಮದಲ್ಲಿ ಮತ್ತೊಂದು ಪ್ರಧಾನವಾದಂತಹ ಅಂಶ ಗೋಚರವಾಗುತ್ತೆ. ಅದನ್ನ ನಾವು ಅಷ್ಟಾವರಣ ಅಂತ ಹೇಳಿ ಕರಿತೀವಿ. 8 ಆವರಣಗಳು, ರಕ್ಷಾ ಕವಚಗಳು ಇವು. ಮನುಷ್ಯನನ್ನ ದೈವತ್ವದ ಕಡೆಗೆ, ದೈವ ಸಾಮೀಪ್ಯದ ಕಡೆಗೆ, ಶಿವ ಸಾಯುಜ್ಯದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಅಂಶಗಳು. ಯಾವುದು ಆ 8 ಅಂಶಗಳು ಅಂತ ಹೇಳಿದ್ರೆ, ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ, ಹಾಗೇನೆ ಪ್ರಸಾದ, ಪಾದೋದಕ, ವಿಭೂತಿ, ರುದ್ರಾಕ್ಷಿ ಮತ್ತು ಶಿವ ಪಂಚಾಕ್ಷರಿ ಅಂತಕ್ಕಂಥದ್ದು. ಐ ರಿಪೀಟ್: ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ, ವಿಭೂತಿ, ರುದ್ರಾಕ್ಷಿ ಮತ್ತು ಶಿವ ಪಂಚಾಕ್ಷರಿ. ಹಾಗಂದ್ರೆ ಏನು? ಪ್ರತಿಯೊಂದನ್ನು ಕುರಿತು ಒಂದ್ಸರಿ ಗಮನಿಸೋದಾದ್ರೆ, ಗುರು ಅಂತ ಹೇಳಿದ್ರೆ ಲಿಂಗ ದೀಕ್ಷೆಯನ್ನ ನೀಡ್ತಕ್ಕಂಥ ಪಂಡಿತ, ತಿಳುವಳಿಕೆ ಹೊಂದಿರತಕ್ಕಂಥ ವ್ಯಕ್ತಿ. ಲಿಂಗ ಶಿವ ಸ್ವರೂಪವಾಗಿರೋದ್ರಿಂದ ಜೀವಿಯನ್ನ ಪರಮಾತ್ಮನ ಜೊತೆಯಲ್ಲಿ ಸಂಯೋಗಗೊಳಿಸ್ತಕ್ಕಂಥವನು, ಪರಮಾತ್ಮನನ್ನ ಜೀವಿಗೆ ಪರಿಚಯಿಸ್ತಕ್ಕಂಥವನು ಅನ್ನೋ ಅರ್ಥ ಬರುತ್ತೆ ಗುರುವಿಗೆ. ಲಿಂಗ ಅಂತಕ್ಕಂಥದ್ದು ಅದು ಶಿವನ ದೃಗ್ಗೋಚರ ಸ್ವರೂಪ, ಕಣ್ಣಿಗೆ ಕಾಣುವಂತಹ ಸ್ವರೂಪ. ಜಂಗಮ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಗುರು, ಅಲೆಮಾರಿಯ ಬದುಕನ್ನು ಆಯ್ಕೆ ಮಾಡಿಕೊಂಡು ಸಮಾಜದ ಹಿತವನ್ನೇ ಚಿಂತನೆ ಮಾಡ್ತಕ್ಕಂಥ, ಎಲ್ಲರ ಒಳಿತಿಗಾಗಿ ಮಾರ್ಗದರ್ಶನ ನೀಡ್ತಕ್ಕಂಥವನನ್ನ ಜಂಗಮ ಅಂತ ಕರಿತೀವಿ.
ಪ್ರಸಾದ ಈಗಾಗಲೇ ಗಮನಿಸಿರ್ತಕ್ಕಂಥ ರೀತಿಯಲ್ಲಿ ದೇವರ ಕರುಣೆಯಿಂದ ನಮಗೆ ದೊರಕತಕ್ಕಂಥ ಆಹಾರ. ಪಾದೋದಕ ಅಂದ್ರೆ ಶಿವ ಸ್ವರೂಪಿಗಳಾದ ಗುರು ಮತ್ತು ಜಂಗಮರ ಕಾಲನ್ನ ತೊಳೆದಂತಹ ಪವಿತ್ರ ತೀರ್ಥ ಅದು. ಗುರು ಮತ್ತು ಜಂಗಮರೇ ಶಿವ ಸ್ವರೂಪಿಗಳು, ಶಿವನಿಗೆ ಸಮಾನರು ಅಂತ ಹೇಳಿ ಗಮನಿಸಬೇಕು ವೀರಶೈವ ಸಿದ್ಧಾಂತದ ಪ್ರಕಾರ. ಹಾಗಾಗಿ ಗುರು ಮತ್ತು ಜಂಗಮರ ಪಾದ ತೊಳೆದ ನೀರು ದೈವದ ಪಾದವನ್ನ ತೊಳೆದ ಪವಿತ್ರ ಜಲಕ್ಕೆ ಸಮಾನ ಅಂತ ಹೇಳಿ. ವಿಭೂತಿ, ಹಣೆಯ ಮೇಲೆ ಧರಿಸ್ತಕ್ಕಂಥ ಒಂದು ಬೂದಿ ಅಥವಾ ಭಸ್ಮ, ಇದು ದುಷ್ಟ ಶಕ್ತಿಯ ಅಂತ್ಯದ ಸಂಕೇತ. ನಮ್ಗೆ ಗೊತ್ತಿದೆ ಹಿಂದೂ ನಂಬಿಕೆಯ ಪ್ರಕಾರ ಶಿವ ಲಯಕಾರಕ, ಅಂತ್ಯವನ್ನ ಕಾಣಿಸ್ತಕ್ಕಂಥವನು. ದುಷ್ಟ ಶಕ್ತಿಯನ್ನ ಸಂಹಾರ ಮಾಡ್ತಕ್ಕಂಥ ಅಭೂತಪೂರ್ವ ಶಕ್ತಿ ಶಿವ. ಹಾಗೇನೆ ಶಿವ ಸ್ಮಶಾನವಾಸಿ, ಕಾಲಭೈರವ ನಮಗೆ ಗೊತ್ತಿದೆ, ಅಂತ್ಯವನ್ನ ಸೂಚಿಸ್ತಕ್ಕಂಥದ್ದು. ಜೀವಾತ್ಮಗಳ ಅಂತ್ಯ ಅಂತ ಹೇಳಿದ್ರೆ ಅದು ಅಂತ್ಯಗೊಳ್ತಕ್ಕಂಥದ್ದು ಸ್ಮಶಾನದಲ್ಲಿ. ಯಾವುದೇ ಆಚರಣೆಯನ್ನ ಮಾಡಬಹುದು, ಅಂತ್ಯಕ್ಕೆ ಮನುಷ್ಯ ಮರಣವನ್ನು ಹೊಂದಿದ ಮೇಲೆ ಮೃತದೇಹ ಹೋಗ್ತಕ್ಕಂಥದ್ದು ಸ್ಮಶಾನಕ್ಕೇನೆ. ಶಿವ ಅದರ ಅಧಿಪತಿ ಅಂತ ಹೇಳಿದ್ರೆ ಜೀವ ಅಂತಕ್ಕಂಥದ್ದು ಅವಿನಾಶಿ ಅಲ್ಲ, ಹೊಟ್ಟು ಹೋಗುತ್ತೆ, ನಮ್ಮನ್ನ ಬಿಟ್ಟು ಹೋಗುತ್ತೆ. ಹಾಗಾಗಿ ಅನಂತವಲ್ಲದ ಈ ಬದುಕಿನ ಬಗೆಗೆ ನಾವು ಅತಿಯಾದ ಭಾವನೆಗಳನ್ನ, ಅತಿಯಾದ ಅವಲಂಬನೆಗಳನ್ನ ಇಟ್ಕೊಳ್ಳೋದು ಬೇಡ ಅಂತಕ್ಕಂಥದ್ದನ್ನ ಸೂಚಿಸ್ತಕ್ಕಂಥದ್ದು ವಿಭೂತಿ. ಅಂತಿಮ ಅಥವಾ ಅಳಿವಿನ ಸಂಕೇತ. ರುದ್ರಾಕ್ಷಿ ಶಿವನ ಕಣ್ಣಿನ ಸಂಕೇತ. ಇದೊಂದು ಮರದಲ್ಲಿ ಬಿಡ್ತಕ್ಕಂಥ ಕಾಯಿ, ಇದು ರುದ್ರಾಕ್ಷಿ ಅಂತಕ್ಕಂಥದ್ದು. ಒರಟು ಸ್ವರೂಪದ ಭಾಗವನ್ನ ಹೊಂದಿರುತ್ತೆ, ಅದನ್ನ ಕೊರಳಿನಲ್ಲಿ ಧರಿಸಬೇಕು, ಸದಾ ಒತ್ತುತ್ತಾ ಇರುತ್ತೆ, ಚುಚ್ಚುತ್ತಾ ಇರುತ್ತೆ. ಆ ಮೂಲಕ ನಮ್ಮನ್ನ ಎಚ್ಚರಿಸ್ತಾ ಇರ್ತಾನೆ, ಶಿವ ನಿನ್ನ ಪ್ರತಿಯೊಂದು ಕಾರ್ಯವನ್ನು ನೀನು ಎಲ್ಲೇ ಮಾಡು, ಹೇಗೆ ಮಾಡು, ಯಾವುದನ್ನು ದೈವದ ಒಂದು ದೃಷ್ಟಿಯಿಂದ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸದಾ ಒಳಿತಿನ ಕೆಲಸ ಮಾಡು, ಒಳಿತಿನ ಚಿಂತನೆ ಮಾಡು ಅಂತ ಹೇಳಿ ಭಕ್ತರನ್ನ ಸದಾ ಎಚ್ಚರಿಸ್ತಕ್ಕಂಥದ್ದು ರುದ್ರಾಕ್ಷಿ. ಇನ್ನು ಶಿವ ಪಂಚಾಕ್ಷರಿ ಅಂತಕ್ಕಂಥದ್ದು ವೀರಶೈವ ನಂಬಿಕೆಯ ಪ್ರಕಾರ ಅತ್ಯಂತ ಪವಿತ್ರವಾದಂತಹ 5 ಬೀಜಾಕ್ಷರಗಳಿಂದ ಕೂಡಿರತಕ್ಕಂಥ ಮಂತ್ರ ಓಂ ನಮಃ ಶಿವಾಯ. ಇದೊಂದು ಮಂತ್ರ ಮೋಕ್ಷದಾಯಕವಾಗಿರ್ತಕ್ಕಂಥದ್ದು ಅನ್ನೋದು ಈ ಒಂದು ವೀರಶೈವ ನಂಬಿಕೆಯ ಪ್ರಕಾರ ನಾವು ಗಮನಿಸ್ತಕ್ಕಂಥ ಅಂಶ. Another important aspect of Veerashaivism is Ashtavarna or 8 principles. They are Guru, teacher who give Linga Diksha, Linga, visible form of Shiva. Jangama, spiritual Guru, guides us to Shiva. Prasada, sacred food, essential for life. Padodaka, Guru and Jangama's feet washed sacred water. Vibhuti, sacred ash or bhasma, symbol of destruction of evil, symbolizes the non-eternity of living beings. Rudrakshi, string of sacred red beads, symbol of Shiva's eyes. Panchakshari mantra Om Namah Shivaya is the mantra which leads us to moksha. In Veerashaivism, one should practice panchacharas. They are lingachara. It means worship of linga for purity of body. Sadachara, good conduct for purity of mind. Shivachara, welfare of Shaivas, purity of earning. Bhrutyachara, service to society for purity of words. Ganachara, service to community, conduct. ಏನ್ ಹಾಗಂದ್ರೆ ವೀರಶೈವ ಸಿದ್ಧಾಂತದಲ್ಲಿ ಇರತಕ್ಕಂಥ ಪಂಚಾಚಾರಗಳು ನಾವು ನೋಡಿದ್ವಿ. ವೀರಶೈವ ಸಿದ್ಧಾಂತದ ಪ್ರಕಾರ ಷಟ್ ಸ್ಥಳಗಳನ್ನ ಪ್ರತಿ ವ್ಯಕ್ತಿ ದಾಟಬೇಕಾಗುತ್ತೆ. ಅದಕ್ಕೋಸ್ಕರ ಅಷ್ಟಾವರಣ ಅಂತಕ್ಕಂಥ ರಕ್ಷಾಕವಚದ ಒಂದು ಸಾಧನ ನಮಗೆ ದೊರಕುತ್ತೆ. ಹಾಗೇನೆ ಪಂಚಾಚಾರ ಅಥವಾ 5 ಆಚರಣೆಗಳನ್ನ ತಪ್ಪದಲ್ಲೇ ಮಾಡಬೇಕಾಗುತ್ತೆ. ಮೊದಲನೇದನ್ನ ಲಿಂಗಾಚಾರ ಅಂತ ಹೇಳಿ ಕರಿತೀವಿ. ಲಿಂಗಾಚಾರ ಅಂತ ಹೇಳಿದ್ರೆ ಇಷ್ಟಲಿಂಗವನ್ನ ಧಾರಣೆ ಮಾಡಬೇಕು. ಇದು ದೇಹ ಶುದ್ಧಿಗೆ ಅನಿವಾರ್ಯವಾದದ್ದು. ಸದಾಚಾರ ಅಂತ ಹೇಳಿದ್ರೆ ಸದಾ ಉತ್ತಮ ವಿಚಾರಗಳನ್ನ ಮನಸ್ಸಿನಲ್ಲಿ ಹೊಂದಿರಬೇಕು, ಮತ್ತೆ ಆಚರಣೆಯಲ್ಲಿ ತರಬೇಕು, ಸಚ್ಚಾರಿತ್ರ್ಯವನ್ನ ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದು. ಶಿವಾಚಾರ ಅಂತ ಹೇಳಿದ್ರೆ ಶೈವರ ಶಿವಭಕ್ತರ ಒಳಿತಿಗೋಸ್ಕರ ಚಿಂತನೆಯನ್ನ ಮಾಡಬೇಕು, ಮತ್ತೆ ಬದುಕಿಗೋಸ್ಕರ
ಉನ್ನತ ಮಾರ್ಗದಲ್ಲಿ, ಮೌಲ್ಯಯುತ ಮಾರ್ಗದಲ್ಲಿ ಗಳಿಕೆಯನ್ನ ಮಾಡಬೇಕು ಅಂತಕ್ಕಂಥದ್ದು. ಭೃತ್ಯಾಚಾರ್ಯ, ಭೃತ್ಯ ಅಂದ್ರೆ ಸೇವಕ. ಇಲ್ಲಿ ಸೇವಕ ಅಂದಾಗ ಸಮಾಜಕ್ಕೆ ಸೇವಕರಾಗಿದ್ಕೊಂಡು ಎಲ್ಲರ ಒಳಿತಿಗಾಗಿ ದುಡಿಬೇಕು, ಮತ್ತೆ ಶುದ್ಧ ಮಾತುಗಳನ್ನ ಆಡಬೇಕು, ಕೆಡುಕಿಲ್ಲದ ಪರಿಶುದ್ಧವಾದ ಸ್ನೇಹಮಯವಾದ ಎಲ್ಲರ ಒಳಿತನ್ನ ಬಯಸ್ತಕ್ಕಂಥ ಹಿತವಚನಗಳನ್ನು ನುಡಿಬೇಕು ಅಂತ ಹೇಳ್ತಕ್ಕಂಥದ್ದು. ಇನ್ನು ಗಣಾಚಾರ ಅಂದ್ರೆ ಸಮುದಾಯ, ಗಣ ಅಂದ್ರೆ ಸಮುದಾಯ, ಸಮುದಾಯದ ಹಿತಾಸಕ್ತಿಗೋಸ್ಕರ ದುಡಿಬೇಕು, ಉತ್ತಮ ಚಾರಿತ್ರ್ಯವನ್ನ ಹೊಂದಬೇಕು. ಹಾಗಾದ್ರೆ ಏನ್ ಹೇಳುತ್ತೆ ವೀರಶೈವ ಸಿದ್ಧಾಂತ, ಅದರ ಪ್ರಮುಖ ವಿಚಾರಗಳು ಏನು ಅನ್ನೋದನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ಶಿವ ಇಸ್ ದ ಓನ್ಲಿ ಗಾಡ್. ಶಿವ ಶುಡ್ ಬಿ ವರ್ಷಿಪ್ಡ್ ಇನ್ ಲಿಂಗ ಫಾರ್ಮ್. Do not construct temples, do not worship idols, do not practice rituals, festivals and fairs, do not practice animal sacrifice for salvation. All are eligible for salvation. Nirmala Bhakti and Gnana are the means to attain moksha. Work itself is worship of God. Women have the right to worship. Women are also eligible for moksha. Though Basaveshwara did not make any tour or spread his philosophy, Veerashaivism became very popular in South India. In Karnataka, Veerashaiva Lingayatas were the major community. ನಾವು ಈ ವೀರಶೈವ ಸಿದ್ಧಾಂತದ ಪ್ರಧಾನ ವಿಚಾರಗಳನ್ನ, ತಾತ್ವಿಕ ವಿಚಾರವನ್ನ ಗಮನಿಸಲಿಕ್ಕೆ ಹೋದ್ರೆ ಅದು ಹೇಳ್ತಕ್ಕಂಥದ್ದು ಶಿವನೊಬ್ಬನೇ ದೇವರು, ಶಿವನೊಬ್ಬನೇ ಅಂತ್ಯಮ ಸತ್ಯ, ಶಿವನನ್ನ ಉಳಿದು ಬೇರೆ ಯಾವ ದೇವರು ಇಲ್ಲ. ಹಾಗೆ ಶಿವನನ್ನ ನಾವು ಮೂರ್ತಿ ರೂಪದಲ್ಲಿ ಪೂಜೆ ಮಾಡೋ ಹಾಗಿಲ್ಲ, ಅದಕ್ಕೋಸ್ಕರ ದೇವಾಲಯಗಳನ್ನು ನಿರ್ಮಾಣ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಶಿವನನ್ನ ಇಷ್ಟಲಿಂಗದ ರೂಪದಲ್ಲಿ, ದೇಹದಲ್ಲಿ ಧರಿಸ್ತಕ್ಕಂಥ ಇಷ್ಟಲಿಂಗದ ರೂಪದಲ್ಲಿ ಮಾತ್ರವೇ ನಾವು ಪೂಜೆ ಪ್ರಾರ್ಥನೆಯನ್ನ ಮಾಡಬೇಕು ಅಂತಕ್ಕಂಥದ್ದು. ಹಾಗೇನೆ ಯಾವ ಕಾರಣಕ್ಕೂ ದೊಡ್ಡದಾಗಿ ಹಬ್ಬಗಳನ್ನ, ಹರಿದಿನಗಳನ್ನ, ಜಾತ್ರೆ ಉತ್ಸವಗಳನ್ನ ಆಚರಿಸಬೇಕಾಗಿಲ್ಲ. ಯಾವುದೇ ರಿಚುವಲ್ಸ್ಗಳನ್ನ, ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಗಳನ್ನ ಮಾಡಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥದ್ದು. ಯಜ್ಞ, ಯಾಗ, ಹೋಮ, ಹವನ, ಪ್ರಾಣಿ ಬಲಿ ಇದು ಯಾವುದೂ ಬೇಕಿಲ್ಲ ಅಂತಕ್ಕಂಥ ಮಾತನ್ನ ವೀರಶೈವ ಧರ್ಮ ಹೇಳುತ್ತೆ. ವೀರಶೈವ ಧರ್ಮ ಎಲ್ಲರೂ ಮೋಕ್ಷಕ್ಕೆ ಅರ್ಹರು ಅಂತ ಹೇಳುತ್ತೆ. ಯಾವುದೇ ಜಾತಿ ಜನಾಂಗದ ಭೇದವನ್ನ ಮಾಡ್ದಲೇ ಇರೋದ್ರಿಂದ, ಸರ್ವ ಸಮಾನತೆ ಅನ್ನೋದನ್ನ ಹೇಳೋದ್ರಿಂದ ಇಲ್ಲಿ ಎಲ್ಲರೂ ಮೋಕ್ಷಕ್ಕೆ ಅರ್ಹರು. ಹಾಗೇನೆ ಸ್ತ್ರೀ ಸಹ ಮೋಕ್ಷಕ್ಕೆ ಅರ್ಹಳು ಅನ್ನೋ ಮಾತನ್ನ ಹೇಳಿರೋದು. ಸ್ತ್ರೀಗೆ ಧಾರ್ಮಿಕ ಆಚರಣೆಗಳ ಅಧಿಕಾರ, ಪೂಜಾಧಿಕಾರವನ್ನ ನೀಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಹಾಗೇನೆ ಕಾಯಕವೇ ಕೈಲಾಸ ಅಂತಕ್ಕಂಥ ವಿಚಾರ ಹೇಳಿರೋದು. ಕಾಯಕವೇ ಕೈಲಾಸ ಅನ್ನೋ ವಿಚಾರವನ್ನ ಬಸವೇಶ್ವರರು ಹೇಳಲಿಲ್ಲ, ಬದುಕಿನ ಆದರ್ಶವಾಗಿ ಇಟ್ಕೊಂಡು ಅದೇ ರೀತಿಯಲ್ಲಿ ಬದುಕಿ ತೋರಿಸಿದಂತಹ ಶ್ರೇಷ್ಠ ವ್ಯಕ್ತಿ ಬಸವಣ್ಣನವರು. ಇನ್ನ ನಿರ್ಮಲ ಭಕ್ತಿ ಮತ್ತು ಜ್ಞಾನ ಅಂತಕ್ಕಂಥದ್ದು ಮೋಕ್ಷ ಸಾಧನೆಯ ಮಾರ್ಗಗಳು. ನಿರ್ಮಲ ಭಕ್ತಿ ಅಂದ್ರೆ ಯಾವ ಕೆಡುಕಿನ ವಿಚಾರಗಳು ಇಲ್ಲದಂತಹ, ಸದಾ ಎಲ್ಲರ ಒಳಿತನ್ನೇ ಕುರಿತು ಚಿಂತಿಸ್ತಕ್ಕಂಥ ಒಂದು ಸ್ಥಿತಿ. ಜ್ಞಾನ ಪರಿಪೂರ್ಣ ಜ್ಞಾನ, ಎಲ್ಲರೂ ಒಂದೇ, ಎಲ್ಲ ಸಮಾನರು, ಎಲ್ಲರೂ ದೈವ ಸೃಷ್ಟಿ ಅಂತಕ್ಕಂಥ ವಿಚಾರವನ್ನ ಸದಾ ಗಮನದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗೆ ಮಾಡಿದಾಗ ಮೋಕ್ಷ ತನಗೆ ಸಾನೆ ಸಿಗುತ್ತೆ ಅಂತಕ್ಕಂಥದ್ದು. ಇನ್ನ ಬಸವಣ್ಣನವರು ಶಂಕರರ ಹಾಗೆ, ರಾಮಾನುಜರ ಹಾಗೆ, ಮಾಧ್ವರ ಹಾಗೆ ದೇಶ ಸಂಚಾರವನ್ನ ಮಾಡಿ ತಮ್ಮ ತತ್ವ ವಿಚಾರಗಳನ್ನ ಜನಪ್ರಿಯಗೊಳಿಸ್ತಕ್ಕಂಥ, ಹರಡ್ತಕ್ಕಂಥ ಕಾರ್ಯವನ್ನೇನು ಮಾಡಲಿಲ್ಲ. ಯಾಕಂದ್ರೆ ಬಸವಣ್ಣನವರಿಗೆ ಕಲ್ಯಾಣಿ ಕಾಲಚೂರಿ ಸಾಮ್ರಾಜ್ಯದ ಮಹಾಮಂತ್ರಿತ್ವದ ಅತ್ಯುನ್ನತ ರಾಜಕೀಯ ಆಡಳಿತಾತ್ಮಕ ಜವಾಬ್ದಾರಿ ಇತ್ತು. ಹಾಗಾಗಿ ತಮ್ಮ ಜವಾಬ್ದಾರಿಗಳನ್ನ ಅವರು ಸುಲಭವಾಗಿ ಕಳ್ಕೊಂಡು ಹೋಗೋದಕ್ಕಾಗಿರ್ಲಿಲ್ಲ. ಅದಕ್ಕೋಸ್ಕರ ಅವರು ಎಲ್ಲೂ ಧರ್ಮ ಪ್ರಚಾರಕ್ಕೆ ಹೋಗ್ಲಿಲ್ಲ. ಕರ್ನಾಟಕದ ಭಾಗದಲ್ಲಿಯೂ ಅವರು ಧರ್ಮ ಪ್ರಚಾರಕ್ಕೆ ಅಂತ ಸಮಯ ಮೀಸಲಿಕ್ಕಾಗ್ಲಿಲ್ಲ. ತಮ್ಮ ಸಾರ್ವಜನಿಕ ಬದುಕಿನ ಒಂದು ಸಮರ್ಥ ನಿರ್ವಹಣೆಯಲ್ಲೇ ಕಾಲ ಕಳಿಬೇಕಾಯಿತು. ಜೊತೆಗೆ ಸಾಂಸಾರಿಕರೂ ಆಗಿದ್ರು ಅವರು. ಆದ್ರೂ ಇವತ್ತು ವೀರಶೈವ ಧರ್ಮ ಅಂತಕ್ಕಂಥದ್ದು ಭಾರತದ ಬಹುಮುಖ್ಯವಾದಂತಹ ಧಾರ್ಮಿಕ ನಂಬಿಕೆಯಾಗಿದೆ. ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ಮಹಾರಾಷ್ಟ್ರದಲ್ಲಿ, ತಮಿಳುನಾಡಿನಲ್ಲಿ ಬಹುತೇಕ ಹೆಚ್ಚಿನ ಮಂದಿ ಈ ವೀರಶೈವ ಸಿದ್ಧಾಂತವನ್ನ ಅನುಸರಿಸ್ತಾ ಇರತಕ್ಕಂಥದ್ದನ್ನ ಕಾಣ್ತೀವಿ. ಬಸವಣ್ಣ attacked Vedic blind beliefs, injustice, inequality and animal sacrifice.
Basavana called the dignity of labor. Everyone must engage in some kind of work. There is no higher mean in work or profession. Basavana upheld the universal brotherhood and non-violence. ಬಸವಣ್ಣನವರ ಧಾರ್ಮಿಕ ವಿಚಾರಗಳು ಇವೆಲ್ಲ ಅವರು ಅನುಸರಿಸಿದ್ದೇ ಅವರ ಧಾರ್ಮಿಕ ವಿಚಾರಗಳು. ವೈದಿಕ ಸಂಪ್ರದಾಯ ಅನುಸರಿಸ್ತಾ ಇದ್ದಂತಹ ಕಂದಾಚಾರ, ಮೂಢನಂಬಿಕೆಗಳನ್ನ, ಅಸಮಾನ ಅನ್ಯಾಯಗಳನ್ನ, ಅಸಮಾನತೆ ಅನ್ಯಾಯಗಳು ಕೈ ಬಿಡಬೇಕು ಅಂತ ಹೇಳಿದ್ರು. ಹಾಗೇನೆ ಪ್ರಾಣಿ ಬಲಿಯನ್ನ ಕೊಡ್ತಕ್ಕಂಥದ್ದು, ಯಜ್ಞಯಾಗಗಳಲ್ಲಿ ಅನವಶ್ಯಕವಾಗಿ ಹಿಂಸೆಯನ್ನ ಕೈಗೊಳ್ಳೋದನ್ನ ಕೈ ಬಿಡ್ಲಿಕ್ಕೆ ಕರೆ ಕೊಟ್ಟರು, ಅದನ್ನ ವಿರೋಧಿಸಿದ್ದನ್ನ ಕಾಣ್ತೀವಿ. ಹಾಗೇನೆ ಬಸವಣ್ಣನವರು ಡಿಗ್ನಿಟಿ ಆಫ್ ಲೇಬರ್ಗೆ, ಕೆಲಸದ ಗೌರವಕ್ಕೆ, ಕಾಯಕ ಗೌರವಕ್ಕೆ ಮಹತ್ವ ಕೊಟ್ಟಂತಹ ಅಂಶವನ್ನ ಕಾಣ್ತೀವಿ. ಕಾಯಕದಲ್ಲಿ, ಮಾಡುವ ಕೆಲಸದಲ್ಲಿ, ಅದು ರಾಜನಾದ್ರೂ ಸರಿ, ಆಳಾದ್ರೂ ಸರಿ, ಅವರವರ ಕೆಲಸವನ್ನು ಅವ್ರು ಮಾಡ್ತಾರೆ. ಅದರಲ್ಲಿ ಮೇಲು ಕೀಳು ಭಾವನೆಗಳು ಬೆಳೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲವೂ ಒಂದೇ. ಅವರ ಸಾಮರ್ಥ್ಯ, ಅವ್ರಿಗೆ ದೊರೆತಿರತಕ್ಕಂಥ ಅವಕಾಶಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ತಾರೆ. ಕೆಲಸವನ್ನ ಪರಿಶುದ್ಧ ರೀತಿಯಲ್ಲಿ ಮಾಡೋದು ಮುಖ್ಯ. ವ್ಯಕ್ತಿ ಮತ್ತು ಸಮಾಜಕ್ಕೆ ಕೆಡುಕಾಗದ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು, ಮೌಲ್ಯಯುತ ಬದುಕನ್ನ ನಡೆಸಬೇಕು ಅಂತ ಹೇಳ್ತಕ್ಕಂಥದ್ದು. ಹಾಗೇನೆ ಬಸವಣ್ಣನವರು ವಿಶ್ವ ಭ್ರಾತೃತ್ವದ ವಿಚಾರವನ್ನ ಸಹ ಗಂಭೀರವಾಗಿ ಹೇಳಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಇನ್ನ ವಚನ ಸಾಹಿತ್ಯವನ್ನ ಕುರಿತು ನೋಡೋದಾದ್ರೆ, ಈ ವಚನ ಸಾಹಿತ್ಯ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯದ ಅತಿ ವಿಶಿಷ್ಟವಾದಂತಹ ಭಾಗ. ಜಾಗತಿಕ ಸಾಹಿತ್ಯದಲ್ಲಿ ವಿಶಿಷ್ಟವಾದಂತಹ ಸ್ಥಾನವನ್ನ ಹೊಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ದಿನನಿತ್ಯದ ಬದುಕಿನ ಆಗು ಹೋಗುಗಳ, ದಿನನಿತ್ಯದ ಸರಳ ಮಾತುಗಳಲ್ಲೇ ನಡೆದಂತಹ ಚರ್ಚೆ ಮತ್ತು ಅದರ ಪರಿಣಾಮಗಳನ್ನಷ್ಟೇ. ಯಾವುದೇ ರಾಜರ ಆಸ್ಥಾನದಲ್ಲಿ ರಾಜರಿಂದ ದೊಡ್ಡ ಪ್ರಮಾಣದ ಸಂಭಾವನೆಯನ್ನ ಪಡೆದು ರಾಜರನ್ನೋ, ಧರ್ಮವನ್ನೋ, ದೈವತ್ವವನ್ನೋ ಅಥವಾ ಇನ್ನೇನನ್ನೋ ಹೊಗಳಿ ಬರೀತಕ್ಕಂಥ ಕಥೆ ಅಥವಾ ಕಾವ್ಯಗಳೆಲ್ಲ ಇಲ್ಲಿ ಬರೆದದ್ದು. ನಿತ್ಯ ಬದುಕಿನ ನೂರಾರು ಸಮಸ್ಯೆಗಳು ಮತ್ತೆ ಅದನ್ನು ಎದುರಿಸಿದಾಗ ದೊರಕ್ತಾ ಹೋದ ಅನುಭವಗಳು, ಸರಿತಪ್ಪುಗಳ ನೇರ ಯುಕ್ತಾಯುಕ್ತ ವಿವೇಚನೆಯೇ ವಚನ ಸಾಹಿತ್ಯದ ಜೀವಾಳ ಆಗಿರ್ತಕ್ಕಂಥದನ್ನ ನಾವು ಗಮನಿಸಬಹುದು. ಈ ವಚನ ಸಾಹಿತ್ಯ ಎಲ್ಲ ಮೂಡಿ ಬಂದದ್ದು ಅನುಭವ ಮಂಟಪದ ಮೂಲಕವಾಗಿ. ಹಾಗಾಗಿ ಅನುಭವ ಮಂಟಪವನ್ನ ವಚನ ಮಂಟಪ ಅಂತ ಹೇಳಿ ಸಹ ಕರೀತಕ್ಕಂಥದ್ದು. ಈ ಅನುಭವ ಮಂಟಪದ ಮೂಲಕವಾಗಿ ಸುಮಾರು 330 ಮಂದಿ ಶರಣ ಶರಣೆಯರು, ಎಲ್ಲ ಜಾತಿ, ಪಂಗಡ, ವರ್ಗ, ವಯೋಮಾನಕ್ಕೆ ಸಂಬಂಧಪಟ್ಟಂಥವ್ರು, ಸ್ತ್ರೀ ಪುರುಷರು ಸಹ ಇಲ್ಲಿ ವಚನಗಳನ್ನ ಬರೆದಿರ್ತಕ್ಕಂಥ ಅಂಶವನ್ನ ನಾವು ಗಮನಿಸ್ತಾ ಹೋಗಬಹುದು. ಅನುಭವ ಮಂಟಪ ನಮ್ಗೆ ಈಗಾಗಲೇ ತಿಳಿದಿದೆ, ಬಸವಣ್ಣನವರು ಸ್ಥಾಪನೆ ಮಾಡಿದ್ದು ಕಲ್ಯಾಣ ನಗರದಲ್ಲಿ. ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನವನ್ನ, ಅದನ್ನ ಶೂನ್ಯ ಸಿಂಹಾಸನ ಅಂತ ಕರಿತೀವಿ, ಆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದು ಅಲ್ಲಮ ಪ್ರಭುದೇವರು. ಉಡುತಡಿಯ ಅಕ್ಕ ಮಹಾದೇವಿ, ಸೊನ್ನಲಿಗೆ ಸಿದ್ದರಾಮ, ಚನ್ನಬಸವಣ್ಣ, ಅಕ್ಕ ನಾಗಮ್ಮ, ನುಲಿಯ ಚಂದಯ್ಯ, ಡೋಹರ ಕಕ್ಕಯ್ಯ, ಆಯ್ದಕ್ಕಿ ಮಾರಯ್ಯ, ಬೇಕಾದಷ್ಟು ಮಂದಿ, ಅಂಬಿಗರ, ಚೌಡಯ್ಯ, ಎಲ್ಲರೂ ಶರಣ ಶರಣೆಯರು ಈ ಒಂದು ವಚನ ಸಾಹಿತ್ಯದ ನಿರ್ಮಾಣದಲ್ಲಿ ಮತ್ತೆ ಈ ಒಂದು ಅನುಭವ ಮಂಟಪದಲ್ಲಿ ಸೇರಿದ್ದನ್ನ ಕಾಣಬಹುದು. ವೆಲ್, Basaveshwara did not write any philosophical work like Ramanuja or Madhva. His thinking is in his vachanas. Vachanas are the simple sayings of day-to-day experience. These vachanas are the major outcome of Anubhava Mantapa. Hence, Anubhava Mantapa is also called as Vachana Mantapa. More than 330 Sharanas and Sharanis belongs to all caste, creed, gender, age, wrote vachanas. Vachanas were the treasure house of morals. We may remember some vachanas. ಈ ವಚನಗಳು ಟ್ರೆಷರ್ ಹೌಸ್ ಆಫ್ ಮಾರಲ್ಸ್, ಮೌಲ್ಯಗಳ ಒಂದು ಖಜಾನೆ ಇದ್ದ ಹಾಗೆ. ಜೀವನ ಮೌಲ್ಯಗಳನ್ನ, ಜೀವನ ತತ್ವಾದರ್ಶಗಳನ್ನ ಬಿಂಬಿಸ್ತಕ್ಕಂಥ ಸಾಹಿತ್ಯ ಇದು. ಕೆಲವೊಂದು ನಾವು ನೆನಪು ಮಾಡ್ಕೊಳ್ಳೋದಾದ್ರೆ, ಕಲ್ಲನಾಗರ ಕಂಡರೆ ಹಾಲನೆರೆ ಎನ್ನುವರು, ದಿಟದ ನಾಗರ ಕಂಡರೆ ಹೊಡೆಕೊಲ್ಲು ಎನ್ನುವರು. ನೋಡಿ, ನಿತ್ಯ ಬದುಕಿನಲ್ಲಿ ನಾವು ಅನುಸರಿಸ್ತಕ್ಕಂಥ ವಿಚಾರವನ್ನೇ ಹೇಳ್ತಕ್ಕಂಥದ್ದು ಯಾವುದು ಧರ್ಮ, ಯಾವುದು ಅಧರ್ಮ ಅಂತ ತಿಳಿಸೋದಕ್ಕೆ.
ನಾವೆಲ್ಲ ಮಾಡ್ತಕ್ಕಂಥದ್ದು ಇಷ್ಟೇ. ಜೀವವಿಲ್ಲದ ಕಲ್ಲಿನ ಮೂರ್ತಿಯನ್ನ, ನಾಗರ ಹಾವಿನ ಮೂರ್ತಿಯನ್ನ ಇಟ್ಟು ಪೂಜೆ ಮಾಡ್ತೀವಿ, ಹಾಲನ್ನೆರಿತೀವಿ, ಭಯಭಕ್ತಿಯಿಂದ ವಂದಿಸ್ತೀವಿ. ಅದೇ ನಿಜವಾದ ಒಂದು ಹಾವು ಕಾಣಿಸ್ಕೊಳ್ತಿದ್ದ ಹಾಗೆ, ಅದು ವಿಷ ಜಂತುವೋ ಅಲ್ವೋ ಅದನ್ನು ಗಮನಿಸೋದಿಲ್ಲ. ಹಾವು ಕಾಣ್ತಿದ್ದ ಹಾಗೆ ಹೊಡಿ ಕೊಲ್ಲು ಅಂತ ಅದನ್ನು ಸಾಯಿಸ್ತೀವಿ. ನಮಗೆ ತಿಳಿದಿರಬೇಕು, ಯಾವುದೇ ಜೀವಿ, ಯಾವುದೇ ಪ್ರಾಣಿಯಾದ್ರೂ ಅದರ ಬದುಕಿನ ಪಥಕ್ಕೆ ನಾವು ಅಡ್ಡ ಹೋಗ್ದಲೇ ಹೋದ್ರಿ, ಅದರ ಒಂದು ಕ್ರಮಕ್ಕೆ ನಾವು ಅಡ್ಡ ಹೋಗ್ದಲೇ ಹೋದ್ರೆ ನಮಗೆ ಅದು ಯಾವುದೇ ರೀತಿಯಲ್ಲಿ ಅಪಕಾರ ಮಾಡೋದಿಲ್ಲ, ತೊಂದರೆಯನ್ನ ಕೊಡೋದಿಲ್ಲ. ಇಲ್ಲಿ ಬಸವಣ್ಣನವರು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ನೀನು ಬದುಕು, ಎಲ್ಲ ಜೀವಿಗಳಿಗೂ ಬದುಕೋ ಹಕ್ಕಿದೆ. ಯಾವ ಜೀವಿಯ ಬದುಕಿನ ಹಕ್ಕನ್ನು ಕಿತ್ತುಕೋಬೇಡ. ಹಾಗೆ ಆಷಾಢ ಭೂತಿತನದ ಆಚರಣೆಗಳು ಬೇಡ ಅಂತಕ್ಕಂಥದ್ದು. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ. ನೋಡಿ, ಎಷ್ಟು ಸರಳ ಮಾತಿನಲ್ಲಿ ಇಡೀ ವೈದಿಕ ಸಾಹಿತ್ಯವನ್ನ ಅವರು ಹೆಂಡಿ ಹಾಕ್ತಕ್ಕಂಥದ್ದು. ವೇದ ಅನ್ನುವುದು ಮಾತು, ಓದಿನ ಮಾತು. ಹಲವಾರು ಅರ್ಥಗಳು ಈ ಒಂದು ಸನ್ನಿವೇಶದಲ್ಲಿ ನಮಗೆ ಸ್ಫುರಣವಾಗ್ತಾ ಹೋಗ್ತವೆ. ವೇದವನ್ನ ಕಲಿತಕ್ಕಂಥ ಕ್ರಮನೇ ಹೇಗೆ? ಕಂಠಪಾಠದ ಮೂಲಕ. ಹಾಗಾಗಿ ವೇದ ಕಂಠಪಾಠದ ಓದುವಷ್ಟೇನೆ, ಜೀವನದ ಅನುಭವ ಅಲ್ಲ, ಅನುಭವಿಸಿ ತಿಳ್ಕೊಂಡಂಥ ವಿಚಾರಗಳಲ್ಲ. ಅನುಭವವೇ ಶ್ರೇಷ್ಠ, ಕಲಿತು ಓದಿದ ಮಾತು ವಿದ್ಯೆ ಅಲ್ಲ ಅದು. ಯಾಕಂದ್ರೆ ಕಾಲ ಕಾಲಕ್ಕೆ ತಕ್ಕ ಹಾಗೆ ಸನ್ನಿವೇಶಗಳು ಬದಲಾಗ್ತಾ ಹೋದ ಹಾಗೆ ಅನುಭವಗಳು, ಕ್ರಮಗಳು ಬೇರೆಯಾಗ್ತಾ ಹೋಗುತ್ತೆ. ಇಡೀ ವೇದ ಸಾಹಿತ್ಯವನ್ನ ಅವರು ತಿರಸ್ಕರಿಸಲ್ಲ, ಆದ್ರೆ ವೇದವೇ ಅಂತಿಮ ಸತ್ಯ ಅನ್ನುವಂಥದ್ದನ್ನ ಅವರು ತಿರಸ್ಕರಿಸ್ತಕ್ಕಂಥದ್ದು. ಶಾಸ್ತ್ರಗಳು, ಪುರಾಣಗಳನ್ನ ಕುರಿತು ಸಹ ಇವರು ಅದನ್ನೇ ಹೇಳ್ತಕ್ಕಂಥದ್ದು. ಶಾಸ್ತ್ರ ಪುರಾಣಗಳು ಅಂದಿನ ಕಾಲದ ಸಾಮಾಜಿಕ ಬದುಕಿನ ಅನಿವಾರ್ಯತೆಯ ಆಧಾರದ ಮೇಲೆ ರೂಪುಗೊಳ್ತಾ ಹೋಗ್ತಕ್ಕಂಥದ್ದು. ಸನ್ನಿವೇಶಕ್ಕೆ ತಕ್ಕ ಹಾಗೆ ಕಾಲ ಬದಲಾಗ್ತಾ ಹೋದಾಗೆ ಅವುಗಳು ಸಹ ಬದಲಾಗ್ತಾ ಹೋಗ್ಬೇಕು ಅಂತಕ್ಕಂಥ ವಿಚಾರ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಎಲ್ಲೋ ಇದೆ ದೇವಲೋಕ, ಎಲ್ಲೋ ಯಾರೋ ದೇವರಿದ್ದಾನೆ, ಅದು ಬೇಕಿಲ್ಲ. ನಮ್ಮ ನಿತ್ಯ ಬದುಕಿನಲ್ಲಿ ಪರಿಶುದ್ಧವಾದಂತಹ ಮಾತುಗಳನ್ನ ಆಡ್ಕೊಂಡು, ಹಿತಕರವಾದ ಮಾತನ್ನಾಡ್ಕೊಂಡು, ಕೇಡ ನೆನೆಸದ ಮಾತನ್ನಾಡ್ಕೊಂಡು ನಾವಿದ್ರೆ ಅಲ್ಲೇ ದೇವಲೋಕ ಸೃಷ್ಟಿಯಾಗುತ್ತೆ. ತಪ್ಪು ಮಾಡ್ತಾ ಹೋದ್ರೆ ಇಲ್ಲೇ ಮರ್ತ್ಯಲೋಕ ಸೃಷ್ಟಿಯಾಗ್ತಾ ಹೋಗುತ್ತೆ, ನರಕ ಸೃಷ್ಟಿಯಾಗ್ಬಿಡುತ್ತೆ. ಇನ್ನ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನೊಡ್ಡು ವಿನೀತ ಭಾವದ ಪರಮಾವಧಿ ಇದು. ನಾನು ಎಲ್ಲರಿಗಿಂತ ಚಿಕ್ಕವನು ಅಂದ್ರೆ ಸಾಮರ್ಥ್ಯದಲ್ಲಿ ಚಿಕ್ಕವನು, ತಿಳುವಳಿಕೆಯಲ್ಲಿ ಚಿಕ್ಕವನು, ಜ್ಞಾನದಲ್ಲಿ ಚಿಕ್ಕವನು, ಅನುಭವದಲ್ಲಿ ಚಿಕ್ಕವನು. ಚಿಕ್ಕವ ಅನ್ನೋದ್ರಲ್ಲಿ ಅವಮಾನಕರವಾದ ವಿಚಾರ ಯಾವುದೂ ಇಲ್ಲ. ಚಿಕ್ಕವ ಅನ್ನೋದು ಕಲಿಯುವ ಹಂತದಲ್ಲಿ ಇದ್ದೀನಿ, ಕಲಿತಾ ಇದ್ದೀನಿ, ಕಲಿಯೋದಕ್ಕೆ ಸಿದ್ಧನಿದ್ದೀನಿ ಅಂತ ತಿಳಿಸುತ್ತೆ. ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಶಿವಭಕ್ತರು ಅಂದ್ರೆ ಕೇವಲ ಭಸ್ಮ ಧರಿಸಿದ, ಕಾವಿ ಧರಿಸಿದ ಜಂಗಮರು ಅನ್ನೋ ಅರ್ಥವನ್ನ ಇದು ಕೊಡೋದಿಲ್ಲ. ಶಿವಭಕ್ತರು ಅಂತ ಹೇಳಿದಾಗ ಅನುಭವಿಗಳು ಅಂತಕ್ಕಂಥದ್ದು, ಲೋಕಾನುಭವವನ್ನ ಪಡೆದಂಥವ್ರು. ಅವರು ದೇಶಗಳನ್ನ ಸುತ್ತಿ ಅನುಭವ ಪಡೆದಿದ್ದರೆ, ಜೀವನದ ಹಲವಾರು ಕಷ್ಟ ಕಾರ್ಪಣ್ಯಗಳ ಸನ್ನಿವೇಶವನ್ನ ಎದುರಿಸಿ ಅನುಭವ ಪಡ್ಕೊಂಡಿದ್ದಾರೆ. ಹಾಗಾಗಿ ಹಿರಿಯರ ಅನುಭವಗಳನ್ನ ನಾವು ಸದಾ ಕೇಳ್ಕೊಂಡು ಬದುಕನ್ನ ಉತ್ತಮಪಡಿಸ್ಕೋಬೇಕು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ತಿದ್ದಿಕೊಳ್ಳಿ, ನಿಮ್ಮ ಮನವ ತಿದ್ದಿಕೊಳ್ಳಿ. ಇನ್ನೊಬ್ರಿಗೆ ಏನಾಗ್ತಾ ಇದೆ, ಇನ್ನೊಬ್ಬರ ಕಷ್ಟ ಏನು, ಇನ್ನೊಬ್ಬರ ತೊಂದರೆ ಏನು ಅಂತ ನೋಡ್ತಾ ಕೂತ್ಕೊಳ್ಳೋದಲ್ಲ. ಸದಾ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡ್ಬೇಕಾದ್ದಿಲ್ಲ, ಇನ್ನೊಬ್ಬರ ತಪ್ಪುಗಳನ್ನ ಪಟ್ಟಿ ಮಾಡ್ಬೇಕಾದ್ದಿಲ್ಲ. ನಮ್ಮ ಬದುಕಿನಲ್ಲೇ ಆಗ್ಬೇಕಿರೋದು ಸಾಕಷ್ಟಿದೆ. ನಾವೇ ಸಾಕಷ್ಟು ಎಡುತ್ತಾ ಇದ್ದೀವಿ. ನಾವು ಸರಳವಾದ ಮಾತಿನಲ್ಲಿ ಹೇಳ್ತೀವಲ್ಲ, ನಿನ್ನ ತಟ್ಟೆನಲ್ಲಿ ಕತ್ತೆ ಸತ್ತು ಬಿದ್ರೆ ಪಕ್ಕದವನ ತಟ್ಟೆ ಮೇಲೆ ಓಡಾಡ್ತಿರೋ ನೊಣ ಓಡಿಸ್ಬೇಡ ಅಂತ ಹೇಳಿ, ಅದನ್ನೇ ಹೇಳ್ತಕ್ಕಂಥದ್ದು. ಪ್ರತಿಯೊಬ್ಬರು ಅವರವರ ಬದುಕನ್ನ, ಅವರವರ ತಪ್ಪುಗಳನ್ನ ಅವ್ರು ತಿದ್ಕೊಳ್ತಾ ಹೋದ್ರೆ ಯಾರ ಹಿತೋಪದೇಶನೂ ಬೇಕಾಗಲ್ಲ, ಯಾರ ಸಹಕಾರನೂ ಬೇಕಾಗುದಿಲ್ಲ. ಉತ್ತಮ ಸಮಾಜ ನಿರ್ಮಾಣವಾಗುತ್ತೆ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ, ಇದೆ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ನೋಡಿ, ದೇವರನ್ನ ಒಲಿಸ್ಕೊಳ್ಬೇಕು ಅಂದ್ರೆ ಏನೇನು ಯಜ್ಞ, ಯಾಗ, ಹೋಮ, ಹವನ ಯಾವುದೂ ಬೇಕಿಲ್ಲ. ದೇವರನ್ನ ಒಲಿಸ್ಕೊಳ್ಳೋದು ಸುಲಭ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ.
ಇದಿರು ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಎಂಥ ಮಾತು! ಕಳ್ತನ, ಮೋಸ, ವಂಚನೆ ಇದ್ಯಾವುದನ್ನು ಮಾಡಬಾರ್ದು. ನಮ್ಮನ್ನ ನಾವೇ ಹೊಗಳ್ಕೊಳ್ಬಾರ್ದು. ಆತ್ಮರತಿ ಅಂತಕ್ಕಂಥದ್ದು ಬೇಡ. ಬೇರೆಯವರನ್ನ ಎದುರ ಮುಖಕ್ಕೆ ಹೊಡೆದಂಥ ರೀತಿಯಲ್ಲಿ ಅವಮಾನಗೊಳಿಸ್ತಕ್ಕಂಥದ್ದು, ಹೀಯಾಳಿಸ್ತಕ್ಕಂಥದ್ದು ಅದನ್ನು ಮಾಡಬಾರ್ದು. ಬೇರೆಯವರನ್ನ ಕಂಡ್ರು ಅಸಹ್ಯ ಪಟ್ಕೋಬಾರ್ದು. ನಮ್ಮ ಹಾಗೆ ಅವನು ಜೀವಿ, ಸಮಾನ ಜೀವಿ, ಸಮಗೌರವದಿಂದಲೇ ನೋಡ್ಕೊಳ್ತಾ ಹೋಗ್ಬೇಕು. ಹಾಗಿದ್ದಾಗ ಮಾತ್ರ ಮೋಕ್ಷ, ಮುಕ್ತಿ ಸಿಗುತ್ತೆ ಅಂತಕ್ಕಂಥದ್ದು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಯ್ಯ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವನ್ನ ಕಳಶವಯ್ಯ. ನೋಡಿ ಎಷ್ಟು ಉತ್ತಮ ಮಾತು. ಹಣ ಇದ್ದವರು, ದುಡ್ಡಿದ್ದವರು, ಸಂಪತ್ ಗಳಿಸ್ತವರು, ಸಂಪತ್ತಿನ ಗಳಿಕೆ ಮಾರ್ಗ ನಮ್ಗೆ ಬೇಡ. ಅವ್ರು ಕಟ್ಟಿಸ್ಕೋತಾರೆ, ನಾವ್ ಯಾಕೆ ಚಿಂತೆ ಮಾಡ್ಬೇಕು? ಅವ್ರು ಮಾಡ್ದಂತ ನಮ್ಗೆ ಯಾಕೆ? ನಮ್ಮದೇ ಬದುಕನ್ನ ನಾವು ಆಯ್ಕೆ ಮಾಡ್ಕೊಳ್ಳೋಣ. ದೇವ್ರು ಅಲ್ಲೆಲ್ಲೋ ಇಲ್ಲ, ನಮ್ಮಲ್ಲೇ ಇದ್ದಾನೆ. ಅದಕ್ಕೆ ಅವ್ರು ಹೇಳುದು ದೇಹವೇ ಒಂದು ದೇಗುಲ, ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶ. ಇಲ್ಲೇ ಇದ್ದಾನೆ ದೇವ್ರು. ಇವನಾರವ 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 ಎಂದೆಣಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆಣಿಸಯ್ಯ ಅಂತಕ್ಕಂಥದ್ದು. ಯಾರನ್ನ ಕಂಡ್ರೆ ಇವನ್ ಯಾರು, ಅವನ್ ಯಾರು, ಆ ಜಾತಿನೋ ಈ ಜಾತಿನೋ ಆ ಧರ್ಮನೋ ಬಿಟ್ಟಾಕ್ಬೇಕೆಲ್ಲವನ್ನ. ಮೇಲು ಕೀಳು ಭಾವನೆಗಳನ್ನೇ ಬಿಡ್ಬೇಕು. ಪ್ರತಿಯೊಬ್ಬರನ್ನು ನಮ್ಮವ 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 ಇವ ನಮ್ಮವ ಅನ್ನೋ ಭಾವನೆಯನ್ನು ಬೆಳೆಸ್ಕೊಂಡ್ರಿ, ನಮ್ಮನ್ನ ಅವನಲ್ಲಿ ಕಾಣ್ತಾ ಹೋದ್ರಿ, ದೇವರನ್ನ ಅವನಲ್ಲಿ ಕಾಣ್ತಾ ಹೋದ್ರೆ, ಬೇರೆಯವರಲ್ಲಿ ನಮ್ಮನ್ನ ಮತ್ತೆ ದೇವರನ್ನ ಕಾಣ್ತಾ ಹೋದ್ರೆ ಸಮಾಜ ಸ್ವಸ್ಥ ಸಮಾಜವಾಗ್ಬಿಡುತ್ತೆ. ದೈವ ಕೃಪೆ ದೊರಕುತ್ತೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ಮಾತೆ ಮುತ್ತು, ಮಾತೆ ಮೃತ್ಯು. ಮಾತು ಅಗಾಧ ಶಕ್ತಿಯ ಒಂದು ಸಾಧನ. ಅದು ಜಗತ್ತಿನ ಲಕ್ಷಾಂತರ ಸಂಖ್ಯೆಯ ಜೀವಿ ಪ್ರಭೇದಗಳಲ್ಲಿ ಮನುಷ್ಯನೊಬ್ಬನೇ ಮಾತನ್ನ ಕಲಿತಂಥ ಜೀವಿ. ಮನುಷ್ಯನಿಗೆ ಮಾತು ಮತ್ತು ಯೋಚನಾ ಶಕ್ತಿ, ಬೌದ್ಧಿಕ ಶಕ್ತಿ ಎರಡೂ ಇರ್ತಕ್ಕಂಥದ್ದು. ಸೊ ಅದನ್ನ ಸರಿಯಾಗಿ ಬಳಸ್ಕೊಳ್ಬೇಕು. ಮಾತು ಇರ್ತಕ್ಕಂಥದ್ದು ನಿಂದನೆ ಮಾಡೋದಕ್ಕಲ್ಲ, ಅವಿವೇಕದ ವಿಚಾರವನ್ನ ಪ್ರಸ್ತಾಪ ಮಾಡ್ಲಿಕ್ಕಾಗೋದಕ್ಕಲ್ಲ, ಬೇರೆಯವರ ಬಗ್ಗೆ ಸದಾ ಕೆಡುಕನ್ನಾಡ್ಲಿಕ್ಕಲ್ಲ. ಮಾತು ಮುತ್ತಿನ ಹಾರದ ಹಾಗೆ ಇರಬೇಕು. ಮೃದು ಮಧುರ ವಚನಗಳನ್ನ ಸದಾ ಆಡ್ತಾ ಇರಬೇಕು. ಒಳಿತಿನ ವಿಚಾರಗಳನ್ನ ಸದಾ ಮಾತನಾಡ್ತಾ ಇರಬೇಕು. ಆಗ ಮಾತ್ರ ಬದುಕು ಉತ್ತಮವಾಗುತ್ತೆ. ಅಂತಹ ಮಾತುಗಳನ್ನ ಶಿವನೂ ಹೌದು ಅಂತ ಹೇಳಿ ಕೇಳ್ತಾ ಹೋಗ್ತಾನೆ. ದಯವೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಯಾವುದಯ್ಯ. ದಯೆ ಬೇಕು ಸಕಲ ಜೀವಿಗಳಲ್ಲಿ. ಪ್ರತಿ ಧರ್ಮನು ಹೇಳೋದು ಇದೇನೆ. ದಯೆ, ಕರುಣೆ, ಅನುಕಂಪ, ಪ್ರೀತಿ, ವಿಶ್ವಾಸ, ಮಮತೆ, ಮಮಕಾರ, ಸದ್ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸದ್ಭಾವನೆಗಳನ್ನ ಅಳವಡಿಸ್ಕೊಳ್ಬೇಕು. ಭಾವಶುದ್ಧಿ ಇದ್ರೆ ಭೌತಿಕ ಶುದ್ಧಿನೂ ಕಾಣಿಸ್ಕೊಳ್ಳುತ್ತೆ, ಕಾರ್ಯಶುದ್ಧಿನೂ ಕಾಣಿಸ್ಕೊಳ್ಳುತ್ತೆ. ಭಾವಶುದ್ಧಿ ಇಲ್ಲ ಅಂದ್ರೆ, ದಯೆ ಇಲ್ಲ ಅಂದ್ರೆ, ಕರುಣೆ ಅನುಕಂಪದಂಥ ಭಾವನೆಗಳಿಲ್ಲ ಅಂತ ಹೇಳಿದ್ರೆ ಕ್ರೌರ್ಯ ತುಂಬಿಕೊಳ್ಳುತ್ತೆ, ಮದ ಮತ್ಸರಾದಿ ಅರಿಷಡ್ವರ್ಗಗಳು ತುಂಬಿಕೊಳ್ತಾ ಹೋಗುತ್ತೆ, ಅಹಂಕಾರ ಸಮ್ಮಿಳಿತವಾಗ್ತಾ ಹೋಗುತ್ತೆ, ಮನುಷ್ಯ ಹಾಳಾಗ್ತಾನೆ. ಹಾಗಾಗಬಾರ್ದು. ಇದು ಕೆಲವು ವಿಚಾರಗಳು. ಇಂಥ ಹಲವಾರು ವಿಚಾರಗಳನ್ನ ಬಸವಣ್ಣನವರು ಪ್ರಸ್ತಾಪ ಮಾಡ್ತಾ ಹೋಗ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ವಚನ ಸಾಹಿತ್ಯ ಬರೀ ಬಸವಣ್ಣನವರದಲ್ಲ, ನೂರಾರು ಮಂದಿ ಶರಣೆಯರು ತಮ್ಮ ಅನುಭವಗಳ ಮೂಲಕ ಕಟ್ಟಿಕೊಟ್ಕೊಂಡಿರ್ತಕ್ಕಂಥ ಜೀವನ ಸಾರ ಅದು. ಈ ಜೀವನ ಸಾರವೇ ಈ ಒಂದು ವೀರಶೈವ ಸಿದ್ಧಾಂತದ ವಿಚಾರ ಆಗಿರ್ತಕ್ಕಂಥ ಅಂಶವನ್ನ, ವೀರಶೈವ ಸಿದ್ಧಾಂತದ ಅಂತಿಮ ವಿಚಾರವಾಗಿರ್ತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಇದು ವೀರಶೈವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಸರಳವಾದಂತಹ ವಿಚಾರ. ಈ ವಿಚಾರದೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಕ್ಕಂಥ ಕಾರ್ಯವನ್ನ ಮಾಡೋಣ. ಮತ್ತೊಂದು ಪ್ರಮುಖ ವಿಚಾರವನ್ನ ಇಟ್ಕೊಂಡು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ವಂದನೆಗಳು.